ಜಿಗ್ಜಿದವ್ರು ಮಾಡ್ದಂಗೆ ಇಲ್ಲ. ಗ್ಯಾಸ್ ಎಲ್ಲರೂ ಬಂದವಲ್ರು, 5 ಕಿಲೋ ಅಕ್ಕಿ ಎಲ್ಲರೂ ಬರ್ಲಕತ್ತ ಇಲ್ರು. ಆಯುಷ್ಮಾನ್ ಭಾರತ ವರ್ಷಕ್ಕೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಏನೇನು ಹೆಲ್ತ್ ಕೆಟ್ರ ಬರ್ಲಕತ್ತೈತಿ ಇಲ್ಲು. 6,000 ರೂಪಾಯಿ ರೈತರಿಗೆ ಬರ್ಲಕತ್ತೈತಿ ಇಲ್ರಿ ಅಕೌಂಟ್ ಇಲ್ರಿ. ಗ್ಯಾಸ್ ಸಬ್ಸಿಡಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ಲಕತ್ತೈತಿ ಇಲ್ರಿ. ಮತ್ತೇನ್ರಿ ಏನೇನ್ ಮತ್ ಬರ್ತದ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಮ್ಮ ಬಿಜಾಪುರ 3,500 ಮನೆ ಕಟ್ಟಿನಿ. 3,500 ಶೌಚಾಲಯಗಳು, ಮನೆಯಲ್ಲ ಜಲ ಜೀವನ ಮಿಷನ್ 8,000 ಕೋಟಿ ಸಾಹೇಬ್ ನಮ್ ಸಲತ್ತು. 2,500 ಕೋಟಿ ರೂಪಾಯಿ ಸಿಕ್ಕಿದೀನಿ ಅವರು ಜಲ ಜೀವನ ಮಿಷನ್. 7 ಹೈವೇ, ರೈಲ್ವೆ, ಇದನ್ನ ನಮ್ಮ ಬಿಜಾಪುರ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ, ಶಹಾಬಾದ್, ಇದು ಯಾವುದದು ಶಹಾಬಾದ್ನಿಂದ ನಮ್ಮ ಅತನಿಬಲ್ಲಿ ಹೊಸ ರೈಲ್ವೆ ಮಾರ್ಗ ಸರ್ವೆ ಆಗಿ ಮಂಜೂರಾತಿ. ಶೇಡಬಾರ್ ಅದು ರೈಲ್ವೆ ಮಾರ್ಗ. ಬಿಜಾಪುರ್ನಾಗ ವಿಮಾನ ನಿಲ್ದಾಣ, ಬಿಜಾಪುರ ಜಿಲ್ಲಾ 16 ಲಕ್ಷ ಕಾಡದವ್ರಿಗೆ 5 kg ಅಕ್ಕಿ. ವಿಮಾನ ನಿಲ್ದಾಣ ನಾವು ಹತ್ತೀವಿ ಏನ್ರಿ? ಈಗ ಮಾತಾಗ ಶ್ರೀಮಂತರು ನೀವೆಲ್ಲ MLMP ಇಲ್ಲ. ಒಬ್ಬ ಗೌಂಡ್ಯ ಒಬ್ಬ ಬಡಿಗ ಸಹಿತ ವಿಮಾನದಾಗ ಹೇಳಕತ್ತಾನ. ಹವಾಯಿ ಚಪ್ಪಲ್ದವ್ರು ಮೊದಲು ಹವಾಯಿ ಚಪ್ಪಲ್ದವ್ರನ್ನ ವಿಮಾನದಾಗ ಬಿಡ್ತಿದ್ದಿಲ್ಲ, ಸ್ಟಾರ್ ಹೋಟೆಲ್ನಾಗ ಬಿಡ್ತಿದ್ದಿಲ್ಲ. ಇವತ್ತು ವಿಮಾನ ನಮ್ಮ ನರೇಂದ್ರ ಮೋದಿಯವರು ನಾಳೆ ಬಿಜಾಪುರದಿಂದ ಬೆಂಗಳೂರು ಆಯ್ತಂದ್ರ ಎಷ್ಟರಿಂದ ಟಿಕೆಟ್ ಕೊಡ್ತೈತೇನ? 2,500 3,000 ರೂಪಾಯಿ. ಅದೇ ರೈಲ್ವೆ ಬಿಜಾಪುರದಿಂದ ನಾವು ಫಸ್ಟ್ AC ಹೋದ್ರೆ 3,000 ರೂಪಾಯಿ ಐತಿ. ವಿಮಾನದಾಗ 2,500 3,000 ರೂಪಾಯಿ ಹೋಗ್ಲಾಕತ್ತೀವಿ. ಮತ್ತೆ ಇನ್ನೇನ್ ಮಾಡ್ಬೇಕು? ಪ್ರಧಾನಮಂತ್ರಿ ರಾಜಸ್ಥಾನದ ಬಡಿಗಾರ ಒಮ್ಮೆ ಬಂದೆ ನಾನು ಅಹಮದಾಬಾದ್ನಿಂದ. ಎಲ್ಲ ಗೌಡ್ರು ಎಲ್ಲರೂ ಬಡಿಗಾರ ಕೂತಿದ್ರು. ಅಗದಿ ಕಾಲ ಮ್ಯಾಗ ಕಾಲ ಕೂತಾರೆ. ಇದ್ರಾಗ ಏನದು KSRTC ಬಸ್ನಾಗ ಕೂತಾನ. ಫೋನ್ನಾಗ ಅವ್ರು ಹೆಂಡತಿಗೆ ತೋರಿಸ್ಲಾಕತ್ತಾರ ನಾವು ವಿಮಾನದಾಗ ಕೂತೀವಿ ನೋಡ್ರಿ. ನಾ घाबरे थे, कहाँ से हम राजस्थान से कहाँ जा रहे? हम हुबली जा रहे हैं सर. अरे यार तुम ट्रेन सर मोदी जी ने 3,000 में हम आ रहे. 1 महीना पहला 1 ತಿಂಗಳ ಮೊದಲು ಬುಕ್ ಮಾಡಬೇಕಾಗ್ತದೆ. 2,000 3,000 ರೂಪಾಯಿ ಟಿಕೆಟ್ ಸಿಗ್ತದೆ. ಮತ್ ನರೇಂದ್ರ ಮೋದಿ ಅವರು ಏನ್ ಚಂಬು ಕೊಟ್ಟಾರ? ಏನ್ ಕೊಟ್ಟಾರ? ಕೊಟ್ಟರಿಲ್ಲ. 2.5 ಲಕ್ಷ ಕೋಟಿ ರೂಪಾಯಿ ಕೊಟ್ಟರ 10 ವರ್ಷದಾಗ ಕರ್ನಾಟಕಕ್ಕ. ನೀವು ತಿಂದು ಹಾಳು ಮಾಡಿದ್ರ ಅವ್ರೇನ್ ಮಾಡ್ಬೇಕ್ರಿ? ನಿಮಗ್ ಚಂಬು ಕೊಡೋರದೀವಿ ನಾವು. ಮುಂದಿನ 5 ವರ್ಷ ಈ ದೇಶ ಲೂಟಿ ಮಾಡಿ ಏನ್ ಗಳಿಸ್ಯಾರಲ್ಲ ಪ್ರಧಾನಮಂತ್ರಿಗಳು ಏನ್ ಹೇಳ್ಯಾರ? ನಾ ಕಾವಂಗ ಕಾಣೆಕೋ ಯಾರಿಗೂ ಕೊಡುದಿಲ್ಲ, ನಾನು ತಿನ್ನೋದಿಲ್ಲ, ಮತ್ತೊಬ್ರು ಕೊಡುದಿಲ್ಲ. ಇವ್ರೇನ್ ಅದರ್ಲ ಎಲ್ಲ ನನ್ನ ಮಕ್ಕಳು ದೊಡ್ಡ ದೊಡ್ಡ ಶ್ರೀಮಂತರ ಅದಾರಲ್ಲ ಕಾಂಗ್ರೆಸ್ನಾಗ, ಇವ್ರದ್ದು ಎಲ್ಲ ಅದೇ. ಅದಕ್ಕೆ ಅವ್ರ ಪಿಕ್ಚರ್ ಅಭಿ ಬಾಕಿ ಅಂದ್ರೇನು ಇಲ್ಲ. ಎಲ್ಲ ನಿಮಗೆ ಜಪ್ತಿ ಮಾಡಿ ನೀವೆಲ್ಲ ಚಂದ್ರು ತಗೊಂಡು ಸಿಂದಗಿ ಹೊರಗ ಹೋಗಲಾಗ ಕೊಟ್ಟಿರ್ತೀರ. ಅದನ್ನೆಲ್ಲ ಬಡವ್ರು ಹಂಚ್ತು. ನೀವೇನ್ ಮಾಡ್ಕೊತ ನೋಡೋಣ. ಚಂಬು ಕೊಟ್ಟಾರ ನರೇಂದ್ರ ಮೋದಿ ಚಂಬು ಕೊಟ್ಟಾರ್ತೇನೆ ಹೇಳ್ತಾ ಇದ್ದಾರಲ್ಲ. ಇದನ್ನೆಲ್ಲ ತಿಳ್ಕೊಂಡು ಬಂಧುಗಳೇ, ಕೊನೆಗೆ ನಾವೊಂದು ಮಾತು ಹೇಳ್ತೀನಿ ನಿಮ್ಗೆಲ್ಲ. ಕೈ ಮುಗಿದ ನಾ ಪ್ರಾರ್ಥನೆ ಮಾಡ್ಕೋತೀನಿ, ನೀವು ಜಾತಿ ಮತ ಮಾಡ್ಕೊತ ಹೋಗ್ಬೇಡ್ರಿ. ದೇಶನೇ ಉಳಿದಿಲ್ಲ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇವತ್ತು ಅಲ್ಲಿ ನೇಹ ಹಿರೇಮಠಕ್ಕಾಗೈತಿ. ನಾಳೆ ಸಿಂಧಿಗಾಗೂ ಘಟನೆ ಆಗ್ತದ. ನಿಮ್ ಹೆಣ್ಮಕ್ಳನ್ನ ಜಕ್ಕೊಂಡು ಹೋಗಿ ಅವ್ರು ಲಗ್ನ ಆಗ್ತಾರೆ. ಜಕ್ಕೊಂಡು ಹೋಗಿ ಲಗ್ನ ಆಗಿ ಮುಂದೆ 4-5 ಮಕ್ಕಳನ್ನ ತೆಗೆದು ಅಲ್ಲಿಂದ ತಲಾಕತಾರೆ. ಏನಾರ ನೀವು ಜಗಳ ತೆಗದ್ರಂದ್ರ ಕಡದು ಫ್ರಿಜ್ನಾಗ ಹಾಕ್ತಾರ. ಇದೆಲ್ಲ ನೀವು ನೋಡ್ಲಾಕತ್ತೀವಿ. ಅದು ಕಾಶ್ಮೀರದಾಗ ನೋಡ್ತೀವಿ, ಕೇರಳದಾಗ ನೋಡ್ತೀವಿ, ಇವತ್ತು ಹುಬ್ಬಳ್ಳಿಯಾಗ ನೋಡ್ಲಾಕತ್ತೀವಿ. ನಿನ್ನೆ ನಾ ಗುಲ್ಬರ್ಗಾಕ್ ಹೋಗಿದ್ದೆ. ಅಲ್ಲಿ ಒಂದು ಹೆಣ್ಮಗಳನ್ನ ಓಡಿಸ್ಕೊಂಡು ಹೋಗಾರ. ಇನ್ನಾತನ ಪೊಲೀಸರು ಅದನ್ನ ಸರ್ಚ್ ಮಾಡ್ಲಾಕ್ ತಯಾರಿಲ್ಲ. ಅದಕ್ಕೆ ನಾನು ಇವತ್ತು ವಿನಂತಿ ಮಾಡ್ಕೋತೀನಿ, ನೀವೆಲ್ಲರೂ ಅವ್ರು ಏನೇ ಬರ್ಲಿ, ಅವ್ರು ಕಾಂಗ್ರೆಸ್ ಹೇಳಿ ಏನೇ ಮಾಡ್ಲಿ, ನಾವು ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕಲ್ಲ. ಮತ್ತ ಅವ್ರು ಆಗ್ಬೇಕಾದ್ರೆ ನಾವು ರಮೇಶ್ ಶಿಕ್ಷಣವರು ಇಲ್ಲಿ ಲೋಕಸಭಾ ಸದಸ್ಯರು ಆಗ್ಬೇಕಲ್ಲ. ಎಲ್ಲರೂ ಇವತ್ತೇ ಪ್ರತಿಜ್ಞೆ ಮಾಡೋಣ. ಸಿಂದಗಿ ವಿಧಾನಸಭೆಯಲ್ಲಿ ನಾವೆಲ್ಲರೂ ನರೇಂದ್ರ ಮೋದಿ ಅವರು ಮತ ಹಾಕೋಣ, ರಮೇಶ್ ಶಿಕ್ಷಣವರು ಮತ ಹಾಕೋಣ. ಮುಂದೆ 5 ವರ್ಷ ಕೊಡ್ರಿ.
ಈ ದೇಶ ಜಗತ್ತಿನ 3ನೇ ಆರ್ಥಿಕ ರಾಷ್ಟ್ರ ಮಾಡ್ತೀವಿ. ಒಂದು ಬಡವರು ಸಹಿತ ಗುಡಿಸಲ್ದಾಗಿಲ್ಲರಂತ ಒಂದು ಭಾರತವನ್ನ ನಿರ್ಮಾಣ ಮಾಡ್ತೀವಿ. ಮುಂದೆ 5 ವರ್ಷ ನಂತರ ನಮ್ಮ ನರೇಂದ್ರ ಮೋದಿಯವರು ಚಲೋ, ಮುಂದೆ ಯಾರು ಬರ್ತಾರ? ಮುಂದ ಈಗ ಮೋದಿ, ಮುಂದೆ ಅವರಿಬ್ರು ಬಂದ್ರಂದ್ರ JCB ರೆಡಿ. JCB ಯಾವರೇ ಹಿಂದೂ ಹೆಣ್ಮಕ್ಳಿಗೆ ಕೊಲೆ ಮಾಡದಂದ್ರೆ ಅಲ್ಲೇ ಟಾನು, ಬಾಯಾಗೊಂದು ಹಿಂದೊಂದು. ಪಾಪ ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಂಚನಾಮೆ ಮಾಡಿ ತನಿಖೆ ನಡೆಸಲಾಗುವುದು. CIDಗೆ ನೀಡಲಾಗಿದೆ ಅಂತ ನಾಟಕ ಮಾಡ್ಲಕತ್ತಾರಲ್ಲ. ಮುಂದೆ ನಾವು ಕರ್ನಾಟಕದಾಗ ನಾವು ಬರ್ತೀವಿ. ನಾವು ಬಂದ ಮೇಲೆ ಏನ್ ಮಾಡ್ತೀವಿ? ಬುಲ್ಡೋಸರ್, ಎಲ್ಲಾ ತಾಲೂಕಿನಲ್ಲಿ 2 ಬುಲ್ಡೋಸರ್ ಖರೀದಿ. ನಾ ಮುಖ್ಯಮಂತ್ರಿ ಆದ್ರು ಅವತ್ತೇ 1,000 JCB ಆರ್ಡರ್ ಕೊಟ್ಟು ಬಿಡ್ತೀನಿ. ನಮ್ಮ ಮಾಡ್ತಿರಲ್ಲ ಮುಖ್ಯಮಂತ್ರಿ. ಹಾಗಾದ್ರೆ ಮುಂದಿನ ಸಲ ರಮೇಶ್ ಬೂಸ್ರು ಹಾಕ್ತಿರ್ಬೇಕಾದ್ರೆ ಮುಖ್ಯಮಂತ್ರಿ. JCB ರೆಡಿ. ಪೊಲೀಸರಿಗೆ AK-47 ಯಾವ್ದೊಂದು ಹೊಡ್ರಿ, ಹಿಂದೊಂದು ಹೊಡ್ರಿ, ಸೀದಾ ಜನ್ನತ್ಕೋ ಹಮ್ ಬೇಸ್ದಂಗೆ ಉದರ 72 ಹುರ್ರೋ. ಒಬ್ಬ ಹಿಂದೂನು ಕೊಲೆ ಮಾಡಿದ್ರ ಅವ್ರಿಗೆ ಸ್ವರ್ಗ ಸಿಗ್ತದೆ, ಜನ್ನತ್ ಅಂತದ್ದು. ಅಲ್ಲಿ 72 ಹುರ್ರೋ ಅಂದ್ರೇನು? ಸುಂದರ ಕನ್ನಿಯರು. ಅವರು ಹೊಟ್ಟೆ ಮೂಪಾಗೋದಿಲ್ಲತ್ತ, ಹೊಟ್ಟೆ ವಿಧವ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರ? ಹಿಂದೂಗಳನ್ನ ಕೊಂದು ಕಾಫಿ ರತ್ನವನು ನಮ್ಮನ್ನ ಕೊಂದು ಬಂದ್ರೆ ಅವ್ರ ಕೈಯ ಕಾಲ ಒತ್ತಿ ದಾರು ತುಂಬಿಸೋದು, ಕೋಳಿ ಕಾಲು ತುಂಬಿಸೋದು ಮಾಡ್ತಾರ. ಅದಕ್ಕೆ ಜನ್ನತ್ ಜನ್ನತ್ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಈ ಸಲ ಏನ್ ಮಾಡ್ಬೇಕು? ಮಾಡ್ತೀರ? ರಮೇಶ್ ಶಿಕ್ಷಣ ಅಂತ 2.5 ಲಕ್ಷ ಆರಿಸ್ತಿರ್ತೀರ ನೋಡ್ರಿ. ಮತ್ತವ ನಾಳೆ ಸಿನಿಗಾಗ ಬಂದ ಕೇಳೋಣ ಲೆಕ್ಕ. ಅದಕ್ಕೆಲ್ಲರೂ ಕೂಡಿ ರಮೇಶ್ ಭೂಷಣವರು ನೇತೃತ್ವದಲ್ಲಿ ಅವರೆಲ್ಲ ಕಡೆ ಅಡ್ಡಾಡಕತ್ತಾರ. ನಮ್ಮ ಜಿಗ್ಜಿನೂರಿದ್ದು MP ಅಂದ್ರ ಎಲ್ಲ ಇಡೀ ಜಿಲ್ಲಾಂತರೂ ಅಡ್ಡಾಡೋದು ಹೋಗೋದಿಲ್ಲ MP ಗೆ. ಯಾಕಂದ್ರೆ 800 ಹಳ್ಳಿ, ನಾ ಇದ್ದಾಗೆ 1,000 ಹಳ್ಳಿ. ಅದಕ್ಕೆ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ಯಾರು ನಿರೀಕ್ಷೆ ಮಾಡಬೇಡ್ರಿ. ದಯವಿಟ್ಟು ನಾಳೆ 7ನೇ ತಾರೀಕಿಗೆ ಮುಂಜಾನೆ ಜಳಕ ಮಾಡಿ ಪೋಲಿಂಗ್ ಬೂತಿಗೆ ಹೋಗಿ ಅಲ್ಲಿ ಏನ್ ಎನ್ಸ್ಕೋಬೇಕು? ಆ ಮಷೀನ್ ಬಂದ್ ನಿಂತಾಗ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆ ರಾಮನ್ನ, ಹನುಮಂತನ್ನ, ಕೃಷ್ಣನ್ನ, ಶಿವನ ನೆನಪು ಮಾಡಿ ಕೊಯ್ ಕನಸ. ಬರೀ ಕಾಂಗ್ರೆಸ್ ನೋಡಿ ನಿಂತಿರ್ತಾರೆ, 7 ರೊಕ್ಕ ಕೊಟ್ಟಿ ಫುಲ್ ನಿಮಗೆ ಹಾಕಿ. ಅಶೋಕ್ ಮನೆಗಳವರ ಫುಲ್ ಕಂಟಿಗೆ ದಿವಸ ಕೊಡ್ತಾ ಇರ್ಬೇಕು. ಎಲ್ಲರೂ ಜೈ ಶ್ರೀರಾಮ್ ಮಾಡ್ಯಾರಪ್ಪ. ನಮ್ಮ ಮುಲ್ಲಾಗಳು ಯಾರು ಹಾಕಿಲ್ಲ.